ಇನ್ಸ್ ಫ್ರಾಮ್ ಟೆಕ್ ಇನ್ಫಾರ್ಮ್ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಾಗ ಹಳಿ ಫೋನ್ದಾಗಿರೋ ಕಾಂಟ್ಯಾಕ್ಟ್ಸ್ನ ಯಾವ ರೀತಿ ನಿಮ್ಮ ಹೊಸ ಫೋನಿಗೆ ಟ್ರಾನ್ಸ್ಫರ್ ಮಾಡೋದು ತಿಳಿಸಿಂದ ಈ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲು ನೀವು ಏನು ಮಾಡ್ಬೇಕಾಗತ್ತಿ, ನಿಮ್ಮ ಹಳಿ ಫೋನ್ದಾಗಿರೋ ಕಾಂಟ್ಯಾಕ್ಟ್ಸ್ ಆ್ಯಪ್ ಮ್ಯಾಗ ನೀವು ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲೇ 3 ಡಾಟೆಡ್ ಲೈನ್ಸ್ ಕಾಣ್ತಿರ್ತಾವೆ, ಇದ್ರ ಮ್ಯಾಗ ನೀವು ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಸೆಟ್ಟಿಂಗ್ಸ್ ಮ್ಯಾಗ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೆ 4 ಆಪ್ಷನ್ ಕಾಣಿಸ್ತಾವೆ. ಮರ್ಜ್ ಡೂಪ್ಲಿಕೇಟ್ ಕಾಂಟ್ಯಾಕ್ಟ್ಸ್, ಮೂವ್ ಕಾಂಟ್ಯಾಕ್ಟ್ಸ್ ಟು ಅದರ್ ಸ್ಟೋರೇಜ್ ಲೊಕೇಶನ್, ಇಂಪೋರ್ಟ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾಂಟ್ಯಾಕ್ಟ್ಸ್. ಇಂಪೋರ್ಟ್ ಕಾಂಟ್ಯಾಕ್ಟ್ಸ್ ಮ್ಯಾಗ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ನಂತರ ಜಿಮೇಲ್ ID ಒಳಗೆ ಇರುವಂಥ ಕಾಂಟ್ಯಾಕ್ಟ್ಸ್ ಇಲ್ಲಿ ಶೋ ಆಕಾವು. ನಿಮ್ಗೆ ನೀವು ಎದ್ರೋಗಿ ಟ್ರಾನ್ಸ್ಫರ್ ಮಾಡ್ಬೇಕು ಅನ್ಕೋತಿರ್ತಿರಲ್ಲ, 3 ಆಪ್ಷನ್ ಕಾಣಿಸ್ತಾವೆ. ಇಂಟರ್ನಲ್ ಸ್ಟೋರೇಜ್, SIM 2 ಆ್ಯಂಡ್ SIM 1. ನಿಮ್ಗೆ ಏನಾರು 2 ಸಿಮ್ ಇದ್ದವ್ರೆ SIM 1 SIM 2 ತೋರಿಸ್ತೈತಿ. ನಿಮ್ದು ಏನಾರು ಒಂದು ಸಿಮ್ ಹತ್ತಿರ SIM 1 ಅಂತ ತೋರಿಸ್ತೈತಿ. ಇಲ್ಲಿ ನೀವು ಈ 3 ಆಪ್ಷನ್ ಒಳಗೆ ಎದ್ರೊಳಗೆ ನೀವು ಕಾಂಟ್ಯಾಕ್ಟ್ಸ್ ಶೇರ್ ಮಾಡ್ಬೇಕು ಅನ್ಕೊಳತ್ತಿರ್ತಿರ್ಲಿಲ್ಲ, ಅದ್ರೊಳಗೆ ನೀವು ಶೇರ್ ಮಾಡ್ಕೋಬಹುದು. ನಾ SIM 1 ಒಳಗೂ ಶೇರ್ ಮಾಡಂಗಿಲ್ಲ, SIM 2 ಒಳಗೂ ಶೇರ್ ಮಾಡಂಗಿಲ್ಲ. ಇಂಟರ್ನಲ್ ಸ್ಟೋರೇಜ್ ಒಳಗೆ ಶೇರ್ ಮಾಡ್ತೀನಿ. ಇಂಟರ್ನಲ್ ಸ್ಟೋರೇಜ್ ಮ್ಯಾಗ ನೀವು ಕ್ಲಿಕ್ ಮಾಡ್ಬೇಕಾಗೈತಿ. ಇಂಟರ್ನಲ್ ಸ್ಟೋರೇಜ್ ಮಾಡ್ಬೇಕು ಅನ್ಕೊಳತ್ತಿದ್ರೆ ಅಂದ್ರೆ ಅಷ್ಟು ಇಂಟರ್ನಲ್ ಸ್ಟೋರೇಜ್ ಮ್ಯಾಗ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಕ್ಸ್ಪರ್ಟ್ ಅದು ಕೊಡ್ಬೇಕು. ಎಕ್ಸ್ಪರ್ಟ್ ಅದು ಕೊಟ್ರೆ ಅಂದ್ರೆ ಈ ರೀತಿ ಒಂದು ಫೈಲ್ ರೆಡಿ ಆಗಿರ್ತೈತಿ. ಫೈಲ್ ಮ್ಯಾನೇಜರ್ ಒಳಗೆ ಫೈಲ್ ರೆಡಿ ಆಗಿರ್ತೈತಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನೀವು ಫೈಲ್ ಮ್ಯಾನೇಜರ್ ಒಳಗೆ ಹೋಗ್ಬೇಕಾಗೈತಿ. ಹಳಿ ಫೋನ್ದಾಗಿರೋ ಫೈಲ್ ಮ್ಯಾನೇಜರ್ ನೀವು ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಇರ್ತೈತಿ, ಇದ್ರ ಮ್ಯಾಗ ನೀವು ಕ್ಲಿಕ್ ಮಾಡ್ಬೇಕು. ಈ ರೀತಿ ಒಂದು ಫೈಲ್ಸ್ ಇರ್ತೈತಿ. ಇದನ್ನ ನೀವು ಕ್ಲಿಕ್ ಮಾಡಿ ಇಟ್ಕೊಂಡು ಶೇರ್ ಮಾಡ್ಬೇಕು. ಹೊಸ ಮೊಬೈಲ್ ತೊಗೊಂಡಿರ್ತಿರಲ್ಲ, ಆ ಮೊಬೈಲ್ಗೆ ನೀವು ಬ್ಲೂಟೂತ್ ಮುಖಾಂತರ ಶೇರ್ ಮಾಡ್ಬೋದು, ಇರ್ಲಿಕ್ಕೆ ಅದರೊಳಗಿರೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮುಖಾಂತರನೂ ಕೂಡ ನೀವು ಶೇರ್ ಮಾಡ್ಬೋದು. ಈ ರೀತಿ ನೀವು ಸೆಂಡ್ ಮಾಡಿದ ನಂತರ ನಿಮ್ಮ ಹೊಸ ಫೋನ್ಯಾಗ ಇರುವ ಫೈಲ್ ಮ್ಯಾನೇಜರ್ ಒಳಗೆ ನೀವು ಹೋಗ್ಬೇಕು. ಇಲ್ಲೇ ಡಾಕ್ಯುಮೆಂಟ್ಸ್ ಮ್ಯಾಗ ನೀವು ಕ್ಲಿಕ್ ಮಾಡ್ರಿ ಅಂದ್ರೆ ನೀವು ಸೆಂಡ್ ಮಾಡಿ ಫೈಲ್ ಸೇವ್ ಆಗಿರ್ತೈತಿ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡ್ರಿ ಅಂದ್ರೆ ಇಂಪೋರ್ಟ್ ಅಂತ ಹೇಳಿ ಬರ್ತೈತಿ. ಇಂಪೋರ್ಟ್ ಮ್ಯಾಗ ಕ್ಲಿಕ್ ಮಾಡ್ರಿ ಅಂದ್ರೆ ನಿಮ್ಮ ಹಳಿ ಫೋನ್ದಾಗಿರೋ ಕಾಂಟ್ಯಾಕ್ಟ್ಸ್ ಎಲ್ಲ ನಿಮ್ಮ ಹೊಸ ಫೋನ್ದಾಗ ಆಟೋಮೆಟಿಕ್ಲಿ ಟ್ರಾನ್ಸ್ಫರ್ ಆಗಿರ್ತಾವೆ. ಐ ಹೋಪ್ ನಿಮ್ಮ ಹಳಿ ಫೋನ್ದಾಗಿರೋ ಕಾಂಟ್ಯಾಕ್ಟ್ಸ್ನ ಯಾವ ರೀತಿ ಹೊಸ ಫೋನಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಗಿಂದ ಈ ವಿಡಿಯೋದಾಗ ತಿಳ್ಕೊಂಡ್ರೆ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಮೋರ್ ಟೆಕ್ ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮ ಟೆಕ್ ಇನ್ಫಾರ್ಮ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣ ಮುಂದಿನ ವಿಡಿಯೋದಾಗ.